ಇವತ್ ನಾವು ದ ಲಿಟಲ್ ಸೈಂಟಿಸ್ಟ್ಸ್ ಗೈಡ್ ಟು ದ ಗ್ರ್ಯಾಂಡ್ ಅಡ್ವೆಂಚರ್ ಮೂಲದ ಬಗ್ಗೆ ಒಂದು ಡೀಪ್ ಡೈವ್ ಮಾಡ್ತಿದ್ದೀವಿ. ಇದರಲ್ಲಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಇದೆ ಗೊತ್ತಾ? ಹಾ, ಹೇಳಿ. ಅಂದ್ರೆ ನಮ್ಮ ಈ ಛೋಟಾ ಭೀಮ್ ಅಥವಾ ಶಕ್ತಿಮಾನ್ ತರ ಸೂಪರ್ ಹೀರೋಗಳಿಗಿಂತ ದೊಡ್ಡ ಶಕ್ತಿ ನಮ್ಮೆಲ್ಲರೊಳಗಿದೆ ಅಂತ. ಓಹೋ. ಅಂದ್ರೆ ನಮ್ಮ ಮನೆಯಲ್ಲಿರೋ ಪ್ರತಿಯೊಂದು ಮಗು ಕೂಡ ಹುಟ್ಟಿನಿಂದಲೇ ಒಂದು ಸೈನ್ಸ್ ಡಿಟೆಕ್ಟಿವ್. ನಿಜ. ಇದು ಕೇಳೋಕೆ ತುಂಬಾ ಖುಷಿಯಾಗುತ್ತೆ. ಹೌದಲ್ವಾ? ಪಾರ್ಕ್ನಲ್ಲಿ ಹುಲ್ಲಿನ ಮೇಲೆ ಹರಿದಾಡುವ ಒಂದು ಸಣ್ಣ ಎರೆಹುಳುವನ್ನು ಸೂಕ್ಷ್ಮವಾಗಿ ಗಮನಿಸುವುದು ಕೂಡ ಸೈನ್ಸ್ ಅಂತಾನೆ ಹೇಳ್ಬೋದು. ಖಂಡಿತ. ಸೈನ್ಸ್ ಅಂದ್ರೆ ಕೇವಲ ಶಾಲೆಯಲ್ಲಿ ಬೋರ್ಡ್ ಮೇಲೆ ಬರೆದು ಕಲಿಯುವ ವಿಷಯ ಅಷ್ಟೇ ಅಲ್ಲ. ಕರೆಕ್ಟ್. ಅದು ನಮ್ಮ ಸುತ್ತಮುತ್ತಲಿನ ಪ್ರಪಂಚ ಹೇಗೆ ಕೆಲಸ ಮಾಡುತ್ತೆ ಮತ್ತೆ ಏಕೆ ಹೀಗಿದೆ ಅಂತ ತಿಳಿದುಕೊಳ್ಳುವ ಒಂದು ರೋಮಾಂಚಕ ಅಡ್ವೆಂಚರ್. ಅರೆ ವಾ! ಹಾಗಾದ್ರೆ ಆ ಸೂಪರ್ ಹೀರೋಗಳ ಹಾಗೆ ನಮಗೂ ಸ್ಪೆಷಲ್ ಪವರ್ಸ್ ಇರ್ಬೇಕಲ್ವಾ? ಹೌದು, ಇದ್ದೇ ಇದೆ. ನನ್ನ ಪ್ರಕಾರ ಮೆದುಳಿನಲ್ಲಿ ಹುಟ್ಟುವ ಆ ಏಕೆ ಮತ್ತೆ ಹೇಗೆ ಅನ್ನೋ ಪ್ರಶ್ನೆಗಳೇ ನಮ್ಮ ಮೊದಲ ಪವರ್. ಹೌದು ಹೌದು. ಆಕಾಶ ಏಕೆ ನೀಲಿಯಾಗಿದೆ ಅಥವಾ ಕಾಗೆ ಏಕೆ ಕಪ್ಪಾಗಿದೆ ಅಂತ ಯೋಚಿಸುವ ಮನಸ್ಥಿತಿಯನ್ನೇ ನಾವು ಕ್ಯೂರಿಯಾಸಿಟಿ ಅಂತ ಕರಿಬೋದು ಅಲ್ವಾ? ಎಕ್ಸಾಕ್ಟ್ಲಿ. ಆ ಕ್ಯೂರಿಯಾಸಿಟಿ ನಮ್ಮನ್ನ ಮುಂದಿನ ಹೆಜ್ಜೆಗೆ ಕರೆದೊಯ್ಯುತ್ತೆ. ಅದೇ ಅಬ್ಸರ್ವೇಷನ್. ಓಹೋ, ಅಬ್ಸರ್ವೇಷನ್ ಅಂದ್ರೆ ಕೇವಲ ಕಣ್ಣಿನಿಂದ ಸುಮ್ಮನೆ ನೋಡೋದಾ? ಇಲ್ಲ ಇಲ್ಲ. ಅಬ್ಸರ್ವೇಷನ್ ಅಂದ್ರೆ ಕೇವಲ ಕಣ್ಣಿನಿಂದ ಸುಮ್ನೆ ನೋಡೋದಲ್ಲ. ನಮ್ಮ ಕಣ್ಣು, ಕಿವಿ, ಮೂಗು ಮತ್ತೆ ಕೈಗಳನ್ನ ಬಳಸಿ ಪ್ರತಿಯೊಂದನ್ನು ಪರೀಕ್ಷಿಸೋದು. ಓಕೆ. ಅಂದ್ರೆ ಇವಾಗ ಅಮ್ಮ ಮುಡಿದ್ಕೊಂಡ ಮಲ್ಲಿಗೆ ಹೂವಿನ ವಾಸನೆ ಬೆಳಿಗ್ಗೆ ಹೇಗಿತ್ತು ಮತ್ತೆ ಸಂಜೆ ಹೇಗಿದೆ ಅಂತ ನೋಡೋದು. ಹೌದು. ಅಥವಾ ಆ ಗೋಕರ್ಣದ ಕಡಲತೀರದ ಮರಳಿನ ಕಣಗಳು ಕೈಗೆ ಎಷ್ಟು ನುಣುಪಾಗಿವೆ ಅಂತ ಗಮನಿಸೋದು ಕೂಡ ಅಬ್ಸರ್ವೇಷನ್. ವಾವ್! ಕೇವಲ ಹೀಗೆ ಗಮನಿಸಿದ್ರೆ ಸಾಲದು, ಈ ಅಬ್ಸರ್ವೇಷನ್ನಿಂದ ಸಿಕ್ಕ ಮಾಹಿತಿಯನ್ನ ಹೇಗೆ ಬಳಸ್ಕೊಳ್ತೀವಿ ಅನ್ನೋದು ಕೂಡ ತುಂಬಾ ಮುಖ್ಯ ಅಲ್ವಾ? ಕರೆಕ್ಟ್. ಈ ಎಲ್ಲ ಮಾಹಿತಿಯನ್ನು ಒಟ್ಟುಗೂಡಿಸಿದ್ರೆ ಇದೊಂದು ದೊಡ್ಡ ಜಿಗ್ಸಾ ಪಜಲ್ ಬಿಡಿಸಿದಂತೆ ಆಗತ್ತೆ ಅನಿಸ್ತಿದೆ ನನಗೆ. ಆ ಜಿಗ್ಸಾ ಪಜಲ್ ಹೋಲಿಕೆ ತುಂಬಾ ಸೂಕ್ತವಾಗಿದೆ. ಹೌದಾ? ನೋಡಿ, ನಮ್ಮ ಜಗತ್ತು ಕೋಟ್ಯಾಂತರ ಪಜಲ್ ತುಣುಕುಗಳಿಂದ ಕೂಡಿದೆ. ಕಾಡು, ಬೆಟ್ಟ ಅಥವಾ ನಮ್ಮ ಮನೆಯ ಹಿತ್ತಲಿನಲ್ಲಿ ಆ ತುಣುಕುಗಳನ್ನು ಹುಡುಕುವುದೇ ಎಕ್ಸ್ಪ್ಲೋರೇಷನ್. ಓಕೆ. ಮತ್ತೆ ಆ ಹೊಸ ತುಣುಕು ಸಿಕ್ಕಾಗ ಆಹಾ ಅಂತಾಗುವ ಖುಷಿಯೇ ಡಿಸ್ಕವರಿ. ಆದರೆ ಒಂದು ನಿಮಿಷ, ಪ್ರಾಯೋಗಿಕವಾಗಿ ಯೋಚಿಸಿದ್ರೆ ಜಿಗ್ಸಾ ಪಜಲ್ ಆಡುವಾಗ ಎಷ್ಟೋ ಬಾರಿ ನಾವು ತಪ್ಪಾದ ಪೀಸನ್ನು ಸೇರಿಸ್ಬಿಡುವ ಸಾಧ್ಯತೆ ಇರುತ್ತೆ. ಹೌದು, ಖಂಡಿತ ಆಗುತ್ತೆ. ಆಗ ಇಡೀ ಚಿತ್ರವೇ ಹಾಳಾಗ್ಬಿಡುತ್ತೆ ಅಲ್ವಾ? ಸೈನ್ಸ್ನಲ್ಲಿ ಹೀಗೆ ತಪ್ಪುಗಳನ್ನು ಮಾಡಿದ್ರೆ ಇಡೀ ಪ್ರಪಂಚದ ಪಜಲ್ ಹಾಳಾಗಲ್ವಾ? ಅದೇ ಸೈನ್ಸ್ನ ಮಜಾ. ತಪ್ಪು ಮಾಡೋದು ಕೂಡ ಇಲ್ಲಿ ಒಂದು ಬಹುಮುಖ್ಯ ಹೆಜ್ಜೆ. ಆ ಜಿಗ್ಸಾ ಪಜಲ್ ಪೀಸ್ ಅಲ್ಲಿಗೆ ಸರಿ ಹೊಂದುವುದಿಲ್ಲ ಅಂತ ಗೊತ್ತಾಗೋದೇ ಒಂದು ಹೊಸ ಪಾಠ. ಓಹೋ, ಹಾಗ? ಹೌದು. ಆ ತಪ್ಪುಗಳನ್ನು ತಿದ್ದಿಕೊಂಡು ಸರಿಯಾದ ದಾರಿ ಹುಡುಕುವ ಪ್ರಕ್ರಿಯೆಯನ್ನೇ ನಾವು ಸೈಂಟಿಫಿಕ್ ಥಿಂಕಿಂಗ್ ಅಂತ ಕರಿತೇವೆ. ತಪ್ಪುಗಳೇ ನಮ್ಗೆ ಹೊಸ ದಾರಿ ತೋರಿಸ್ತವೆ. ಅರೆ ವಾಹ್! ಅಂದ್ರೆ ಒಬ್ರೇ ಕೂತು ಈ ಪಜಲ್ ಬಿಡಿಸೋ ಬದಲು ಸ್ನೇಹಿತರ ಜೊತೆ ಸೇರಿ ಮಾಡಿದ್ರೆ ಇನ್ನೂ ಬೇಗ ಬಿಡಿಸ್ಬೋದು ಅಂತಾಯ್ತು. ಹೌದು. ಇದು ನಾವು ಗಲ್ಲಿಯಲ್ಲಿ ಆಡುವ ಕ್ರಿಕೆಟ್ ಮ್ಯಾಚ್ ಇದ್ದ ಹಾಗೆ. ಎಕ್ಸಾಕ್ಟ್ಲಿ. ಇದನ್ನೇ ಕೊಲ್ಯಾಬರೇಟಿವ್ ಸೈನ್ಸ್ ಅನ್ನೋದು. ಟೀಮ್ ಇಂಡಿಯಾದಲ್ಲಿ ಬೌಲರ್, ಬ್ಯಾಟ್ಸ್ಮನ್ ಎಲ್ಲರೂ ಹೇಗೆ ಒಟ್ಟಾಗಿ ಮ್ಯಾಚ್ ಗೆಲ್ಲುತ್ತಾರೋ ಹಾಗೆ. ಹೌದು, ಎಲ್ಲರ ಪಾತ್ರನೂ ಇರುತ್ತೆ. ಹಾಗೆಯೇ ಪ್ರಪಂಚದಾದ್ಯಂತ ಇರುವ ಸೈನ್ಸ್ ಡಿಟೆಕ್ಟಿವ್ಗಳು ತಮಗೆ ಸಿಕ್ಕ ಜಿಗ್ಸಾ ಪಜಲ್ ತುಣುಕುಗಳನ್ನು ಬೇರೆಯವರ ಜೊತೆ ಹಂಚಿಕೊಳ್ತಾರೆ. ಸೂಪರ್. ಇದರಿಂದ ನಾಲೆಡ್ಜ್ ಬಿಲ್ಡಿಂಗ್ ತುಂಬಾ ಸುಲಭವಾಗುತ್ತೆ ಮತ್ತೆ ಹೊಸ ವಿಚಾರಗಳು ಬೇಗ ಎಲ್ಲರಿಗೂ ತಲುಪ್ತವೆ. ಒಟ್ಟಿನಲ್ಲಿ ಸೈನ್ಸ್ ಎನ್ನುವುದು ಆ ಕತ್ತಲೆಯಲ್ಲಿರುವ ಒಂದು ವಸ್ತುವಿನ ಮೇಲೆ ಟಾರ್ಚ್ ಲೈಟ್ ಬಿಟ್ಟ ಹಾಗೆ ಅಲ್ವಾ? ಖಂಡಿತ. ಅಂದ್ರೆ ಆ ಗೊತ್ತಿಲ್ಲ ಎನ್ನುವ ಭಯವನ್ನು ಅರ್ಥವಾಯಿತು ಎನ್ನುವ ಖುಷಿಯಾಗಿ ಬದಲಾಯಿಸುವ ಅದ್ಭುತ ಪಯಣ ಇದು. ನಿಜ. ನಾವು ಎಷ್ಟು ಜಾಸ್ತಿ ಪ್ರಶ್ನೆಗಳನ್ನು ಕೇಳುತ್ತೇವೋ ಜಗತ್ತಿನ ಈ ಜಿಗ್ಸಾ ಪಜಲ್ ಅಷ್ಟು ದೊಡ್ಡದಾಗಿ ಮತ್ತೆ ಸುಂದರವಾಗಿ ಬೆಳೆಯುತ್ತಾ ಹೋಗುತ್ತೆ. ಅಬ್ಸಲ್ಯೂಟ್ಲಿ. ಹಾಗಾಗಿ ಆಟವಾಡುವಾಗಲೂ ಅಥವಾ ಓದುವಾಗಲೂ ಯಾವುದಾದರೂ ತಪ್ಪು ನಡೆದರೆ ನಿರಾಸೆಗೊಳ್ಳಬಾರದು. ಖಂಡಿತ. ಸ್ವಲ್ಪ ಯೋಚಿಸಿ, ಆ ತಪ್ಪು ವಾಸ್ತವವಾಗಿ ಈ ಜಗತ್ತಿನ ಬೃಹತ್ ಜಿಗ್ಸಾ ಪಜಲ್ಗೆ ಸಿಕ್ಕ ಒಂದು ಹೊಸ ಸುಳಿವಾಗಿರ್ಬೋದೆ ಅಂತ.